ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿದೆ, ಹಾಗಾಗಿ ಹೂ ಬಿಡಿಸ್ಕೊಳ್ಳೋಣ ಅಂತ ಇವಾಗ 7 o'clock ಆಗಿದೆ. ಹೂ ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಮಗ್ಗಿದೆ, ಅದು ಬಿಟ್ಟಿದ್ದೀನಿ. ಮತ್ತು ದಾಸವಾಳ, ಇವತ್ತೇನು ಜಾಸ್ತಿ ದಾಸವಾಳ ಬಿಟ್ಟಿಲ್ಲ. ಕೆಳಗಡೆ ಇದೆ, ನನಗೆ ಕೆಳಗಡೆ ಚೆನ್ನಾಗಿ ಸಿಗತ್ತೆ. ಇದು ನಿನ್ನೆದು ಒಣಗೋಗಿದೆ. ಪಿಂಕ್, ಒಂದು 3-4 ನಿತ್ಯ ಮಲ್ಲಿಗೆ ಬಿಟ್ಟಿದೆ. ಇದು ನಿತ್ಯ ಮಲ್ಲಿಗೆ ಅಂತ ಹೇಳಿ. ಗಿಡ ಒಂಥರ ಆಗಿಬಿಟ್ಟಿತ್ತು, ಕಟ್ ಮಾಡಿದ್ದೆ, ಮತ್ತೆ ಚಿಗುರ್ಕೊಂಡಿದೆ ಚೆನ್ನಾಗಿ. ಒಂದು 3 ದಾಸವಾಳ ಇದೆ. ನಾಲ್ಕು ದಾಸವಾಳವು ಸಿಕ್ತು. ಇದು ನಿನ್ನೆ ಅರಳಿಬಿಟ್ಟಿದೆ, ಮಗ್ಗಿತ್ತು, ಬಿಟ್ಟೆ ಅರಳ್ಕೊಂಡ್ಬಿಟ್ಟಿದೆ. ಮಲ್ಲಿಗೆ ಹೂವು ಎಷ್ಟು ಗಮ್ಮಂತ ಇದೆ ಗೊತ್ತಾ. ನೆಕ್ಸ್ಟ್ ಇವತ್ತು ರೋಸ್ ಅಂತೂ ಸುಮಾರು ಸಿಗ್ತಾ ಇದೆ. ಇದರಲ್ಲಿ 2 ಮಗ್ಗಿದೆ, ಹುಷಾರಾಗಿ ಕಿತ್ಕೋಬೇಕಷ್ಟೆ. ಇದಿನ್ನೂ ಮಗ್ಗಿದೆ. ಹುಳ ಥರ ಆಗಿದೆ, ಇದು ಹೋಗಿದೆ. ಇದು ಒಂಥರ ಮಗ್ ಥರ ಇರಲ್ಲ, ಹಗ್ಗಕ್ಕೆ ಅರಳ್ಕೊಂಡು ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಸಂಜೆ ಬಂದು ಫುಲ್ಲು ಎಲ್ಲ ಕಟ್ ಮಾಡಿ ಮತ್ತು ಫಸ್ಟ್ ಇದು ಬಿಟ್ಟಿರೋದು ಹೊಸ ಗಿಡ. ಇದು ಇದಾದ ಮೇಲೆ ಇವತ್ತು ಮಲ್ಲಿಗೆ ಬಿಟ್ಟಿಲ್ಲ. ಇದು ಗಿಡನೇ ಒಂಥರ ಆಗಿಬಿಟ್ಟೈತೆ, ಸಿಕ್ಕಾಬಟ್ಟೆ ಗಮ್ಮನತೆ. ಇದು ಮಂಗಳೂರು ಮಲ್ಲಿಗೆ. ಸ್ವಲ್ಪ ಗಣಿಗಿಲೆ ಇದೆ. ಸೂರ್ಯ ಈಗ ಬರ್ತೈತೆ. ಹಾಗೆ ಇದು ಸೇವಂತಿಗೆ ಗಿಡ, ಎಲ್ಲ ಕಲರ್ಸು ನಿತ್ಯ ಪುಷ್ಪ ಇತ್ತು ಅಂತ ಹೇಳಿದ್ದಲ್ಲ, ಆ ಟಬ್ಗೆ ಎಲ್ಲ ಕಲರ್ಸೂ ಒಂದೊಂದೇ ಗಿಡ ಹಾಕಿದ್ದೀನಿ. ಸೇವಂತಿಗೆ ಗಿಡನ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ. ಇದು ನೋಡಿ ಹೀಗಿದೆ. ನೆಕ್ಸ್ಟು 1-2-3 ಗಿಡ ಖಾಲಿ ಮಾಡಿಬಿಟ್ಟು ನೀಟಾಗೆಲ್ಲ ಹಾಕಿದ್ದೀನಿ. ಇದೆಲ್ಲ ಪುನಃ ಹೊಸದಾಗಿ ಸೇವಂತಿಗೆ ಹೂವೆಲ್ಲ ಬಾಡೋಗ್ತಾ ಇದೆ. ಎಲ್ಲ ಕಿತ್ಕೊಂಡು ಇನ್ನು ಫುಲ್ಲು ತೆಗೆದುಬಿಡಬೇಕು ಗಿಡ. ಕಾರ್ತಿಕ್ ಮಾಸಕ್ಕೆ ದೀಪಕ್ಕಿಡಕ್ಕೆ ಅಂತ ಒಂದೊಂದೇ ಆಯಿತು. ಇನ್ನೂ ಇದೆ, ಎಷ್ಟೊಂದಿದೆ ನೋಡಿ. ವರ್ಷಕ್ಕೆ ಒಂದೇ ಸಲ ಹೂ ಕೊಟ್ಟರು ಎಷ್ಟೊಂದು ಹೂ ಕೊಡುತ್ತೆ ಇದು ಸೇವಂತಿಗೆ.
ಗಿಡ ಎಲ್ಲ ಒಂಥರ ಆಗಿಬಿಟ್ಟಿದೆ, ಅದೆಲ್ಲ ತೆಗಿಬೇಕು. ಟೋಟಲಾಗಿ ಎಷ್ಟು ಹೂಸಿತ್ತು, ಕವರೊಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಕೆಳಗಡೆ ಇನ್ನೂ ಸಿಗುತ್ತೆ, ಜಾಸ್ತಿನೇ ಸಿಗುತ್ತೆ ಅಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಕಿತ್ಕೊಂಡು ಬಿಡಿಸ್ಕೊಂಡಿದ್ದೀನಿ ಎಲ್ಲನೂ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಟೋಟಲಾಗಿ ಟೆರೆಸಲ್ಲಿ ಸಿಕ್ಕಿರುವಂಥ ಹೂ ಇಷ್ಟ ಆಗಿತ್ತು. ನನಗಂತೂ ಕವರಲ್ಲಿ ತೊಗೊಂಡು ಬಂದಲ್ಲ, ಅದಕ್ಕೆ ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.